ಮಡಿಲಲಿ ಮಗುವಾದೇನು, ಮಡಿಲಲಿ ಮಗುವಾದೇನು, ಮಡಿಲಲಿ ಮಗುವಾದೇನು, ತಾಯಿ ಕೆಂಪಮ್ಮ ಶರಣಾದೇನು. ಜಗದೀಶ್ವರಿಯೇ ನಮೋ ನಮೋ, ಜಗಜ್ಜನನಿಯೇ ನಮೋ ನಮೋ, ಆದಿಶಕ್ತಿಯೇ ನಮೋ ನಮೋ, ಕೆಂಪಮ್ಮ ದೇವಿ ನಮೋ ನಮೋ. ಮಡಿಲಲಿ ಮಗುವಾದೇನು ತಾಯಿ. ನೋಡಿ, ಇದು ಕೆಂಪಮ್ಮ ದೇವಸ್ಥಾನ ಅಂತೆ. ಅಮ್ಮ, ಏನಮ್ಮ ನೀವು ಹಂಗೆ ಕಟ್ತಾ ಇರೋದು? ಒಂದು ಸ್ವಲ್ಪ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಅಂದರೆ ಅದಕ್ಕೆ ಕಟ್ಟೋದಾ? ಹಾಂ, ಹೇಳಿ ಅಮ್ಮ. ಅಂದರೆ ನಿಮ್ಮ ಕಷ್ಟ ಇದ್ದರೆ ಈ ದೇವಿಗೆ ಯಾವ ಥರ ಅರಕೆ ಕಟ್ಟಬೇಕು? ನೀವು ಕಟ್ಟಿದ್ರಲ್ಲ, ಅದು ಹೇಳಿ. ಅದೇ ಯಾವ ಥರ ಕಟ್ಟೋದು ಅಂತ ನೀವು ಕಟ್ಟಿದ್ದು ಹೇಳಿ ನನಗೆ, ಹೇಳಿ ಮಾತಾಡಿ. ಅಂದರೆ ಯಾವ ಥರ ಕಟ್ಟಿದ್ರಿ ಅಂತ. ಅದು ಅಂದರೆ ಸೀರೆ ಕಟ್ಟಬೇಕಾ? ಹೇಳಕ್ಕೆ ಬರ್ತಿಲ್ಲ. ಓಕೆ. ಅಂದರೆ ಏನು ಗೊತ್ತಾ ವೀಕ್ಷಕರೇ, ಇವಾಗ ಹೇಳ್ತಾ ಇರೋದು, ಇಲ್ಲಿ ಈ ಮೂರ್ತಿ ಇದೆಯಲ್ಲ, ಉತ್ಸವದ ಮೂರ್ತಿ, ಅಲ್ಲಿ ಸ್ಯಾರಿ ಉಡ್ಸಿರ್ತಾರೆ ಅಮ್ಮನವ್ರಿಗೆ. ಆ ಅಮ್ಮನವ್ರಿಗೆ ಸ್ಯಾರಿಗೆ ನೀವು 11 ರೂಪಾಯಿ ಅಥವಾ 21 ರೂಪಾಯಿ ಎಷ್ಟಾದರೂ ದುಡ್ಡನ್ನ ನೀವು ತೊಗೊಂಬಂದು, ನೋಡಿ ಈ ಥರ ಸ್ಯಾರಿ ಇರುತ್ತಲ್ಲ, ಆ ಸ್ಯಾರಿ ಹರ್ಗೆ ಅಂತಾರಲ್ಲ, ಹರಿಗಿನ ಅಂಚಲ್ಲಿ ನೀವು ಇದನ್ನು ಕಟ್ಟಿದ್ರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಇದೇ ಇದ್ರದ್ದು ಅಲ್ವಾ ಅಮ್ಮ? ಅದೇನೇ ಹೇಳಿ. ಹಾಂ ಹಾಂ, ಅದನ್ನೇ ನೀವು ಹೇಳಿ ಅಮ್ಮ, ಈ ದೇವಸ್ಥಾನದ ಬಗ್ಗೆ ಏನೇನಿದೆ. ಹಾಂ ಹಾಂ ಹಾಂ. ನೋಡಿ, ಚಿಕ್ಕ ದೇವಸ್ಥಾನ ಅಂತ ಅಂದ್ಕೊಂಬಿಡಿ, ಬಟ್ ಇಲ್ಲಿ ಅಮ್ಮ ತುಂಬ ಶಕ್ತಿ ಇದೆ. ಅದಕ್ಕೋಸ್ಕರ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ ಅಂದರೆ ದಯವಿಟ್ಟು ದೇವಸ್ಥಾನಕ್ಕೆ ಬನ್ನಿ. ಬರೀ 11 ರೂಪಾಯಿ ಅಥವಾ 21 ರೂಪಾಯಿ ನೀವು ಸೀರೆ ಕಟ್ಟೋಗ್ಬಿಟ್ರೆ ಸಾಕು, ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಹಾಂ, ನಿಮಗೆ ಅರ್ಕೆಗಳನ್ನ ನೀವು ನೆರವೇರಿಸ್ಕೊಬೋದು. ನೋಡಿ, ತೋರಿಸ್ತಾ ಇದ್ದೀನಿ. ಇದೇ ದೇವಸ್ಥಾನ, ಪುಟ್ಟು ದೇವಸ್ಥಾನ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಒಂದು ದಿನ ಈ ಕಡೆ ಬಂದು ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮಗೆ ಖುಷಿ ಆಗುತ್ತೆ. ನೋಡಿ, ಇಲ್ಲೆಲ್ಲ ಕಟ್ತಾ ಇದ್ದಾರೆ. ಈ ಥರ ಕಟ್ಟೋದು ಅಮ್ಮನವ್ರಿಗೆ. ಹಳದಿ ಬಟ್ಟೆ ತೊಗೊಂಡು 11 ರೂಪಾಯಿ ತೊಗೊಂಡು ಈ ಥರ ಕಟ್ಟೋದು. ಕೆಂಪಮ್ಮ ಶರಣಾದೇನು. ನಿನ್ನ ಕರುಣೆಯ ಕಡಲಲಿ ತೇಲುತ್ತ ತೀರವ ಸೇರಿದ ದೋಣಿಯಾದೆನು ನಾನು. ನಿನ್ನ ಕರುಣೆಯ ಕಡಲಲಿ ತೇಲುತ್ತ ತೀರವ ಸೇರಿದ ದೋಣಿಯಾದೆನು ನಾನು. ಜನುಮ ಜನುಮಗಳ ಪಾಪಗಳೆಲ್ಲವೂ, ಜನುಮ ಜನುಮಗಳ ಪಾಪಗಳೆಲ್ಲವೂ ಕಳೆದವು ನಿನದೊಂದು ಕರುಣೆಯ ನೋಟಕ್ಕೆ, ಕಳೆದವು ನಿನದೊಂದು ಕರುಣೆಯ ನೋಟಕ್ಕೆ. ಮಡಿಲಲಿ ಮಗುವಾದೇನು ತಾಯಿ ಕೆಂಪಮ್ಮ ಶರಣಾದೇನು. ಜಗದೀಶ್ವರಿಯೇ ನಮೋ ನಮೋ, ಜಗಜ್ಜನನಿಯೇ ನಮೋ ನಮೋ, ಆದಿಶಕ್ತಿಯೇ ನಮೋ ನಮೋ, ಕೆಂಪಮ್ಮ ದೇವಿ ನಮೋ ನಮೋ.
ಮಾಡಿದ ಕಿರುಪೂಜೆ ಸಲ್ಲಿಸಿದ ಮೊಳಹೂವು ಬೆಳಗಿದ ಹಿಡಿದೂಪ ಪ್ರಿಯವಾಯಿತೆ ತಾಯಿ. ಮಾಡಿದ ಕಿರುಪೂಜೆ ಸಲ್ಲಿಸಿದ ಮೊಳಹೂವು ಬೆಳಗಿದ ಹಿಡಿದೂಪ ಪ್ರಿಯವಾಯಿತೆ ತಾಯಿ. ಮುಗ್ಧ ಭಕ್ತಿಗೆ ಒಲಿದು ಸಿರಿ ಸುಖ ನೀಡಿದ, ಮುಗ್ಧ ಭಕ್ತಿಗೆ ಒಲಿದು ಸಿರಿ ಸುಖ ನೀಡಿದ ನಿನ್ನ ಕರುಣೆಯೇ ಜಗದಲ್ಲಿ ಅಪರಿಮಿತ. ನಿನ್ನ ಕರುಣೆಯೇ ಜಗದಲ್ಲಿ ಅಪರಿಮಿತ. ಮಡಿಲಲಿ ಮಗುವಾದೆನು ತಾಯಿ, ಕೆಂಪಮ್ಮ ಶರಣಾದೆನು. ಜಗದೀಶ್ವರಿಯೇ ನಮೋ ನಮೋ, ಜಗಜ್ಜನನಿಯೇ ನಮೋ ನಮೋ, ಆದಿಶಕ್ತಿಯೇ ನಮೋ ನಮೋ, ಕೆಂಪಮ್ಮ ದೇವಿ ನಮೋ ನಮೋ. ನಿನ್ನಲ್ಲಿ ಕಾಣುವೆ ಜಗದೊಳಗಿನ ಮಾಯೆ, ಕಾಣುವೆ ನಿನ್ನಲ್ಲೇ ಎಲ್ಲ ದೇವರ ಛಾಯೆ. ನಿನ್ನಲ್ಲಿ ಕಾಣುವೆ ಜಗದೊಳಗಿನ ಮಾಯೆ, ಕಾಣುವೆ ನಿನ್ನಲ್ಲೇ ಎಲ್ಲ ದೇವರ ಛಾಯೆ. ನಿನಗರ್ಪಣೆ ನನ್ನ ಮನದೆಲ್ಲ ಭಾವ, ನಿನಗರ್ಪಣೆ ನನ್ನ ಮನದೆಲ್ಲ ಭಾವ. ನೀನಿರಲೆನಗಿಲ್ಲ ಬೇರೊಂದು ದೈವ, ನೀನಿ. ಹಾ 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 ಅಂದ್ರೆ ಯಾವ ವಿಷಯಕ್ಕೆ ಅಂತ ಹೇಳಿ ಅಮ್ಮ. ನೋಡಿ, ನಿಮ್ಗೆ ಏನಾದ್ರೂ ಅರಿಕೆ ಮಾಡ್ಕೊಂಡಿದ್ರೆ, ನಿಮಗೆ ಮಕ್ಕಳಾಗಬೇಕು ಅಂದರೆ ಮತ್ತೆ ಮದುವೆ ಆಗಬೇಕು ಅಂದರೆ, ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ನೋಡಿ ಇಲ್ಲಿ ತೋರಿಸ್ತೀನಿ. ಈ ಥರ ಇಲ್ಲಿ ಇದೆಯಲ್ಲ ನೋಡಿ, ಈ ಥರದ ಅರಿಕೆ ಬಂದು ಇಲ್ಲಿ ತೀರಿಸ್ತಾರಂತೆ. ಈ ಥರ ಹೂವಿನ ಆರತಿ ಮಾಡಿಕೊಂಡು ಅಂದರೆ ತಂಬಿಟ್ಟಿನ ಆರತಿ ಎಲ್ಲ ಮಾಡಿ ಈ ಥರ ದೇವಿಗೆ ಅರ್ಪಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಬೇಗ ಚೆನ್ನಾಗಿ ನೆರವೇರುತ್ತೆ. ನೋಡಿ ಈ ಥರ ಮಾಡಿ, ಗೊತ್ತಾಗ್ತಿದ್ಯಾ ಅಮ್ಮ? ಇದೇನಮ್ಮ ಇದು? ಇದು ಏನಂತ? ಮಡೆ ಆರತಿ ಅಂತ. ಮಡೆ ಆರತಿ ಅಂದರೆ ಯಾವ ಥರ ಅದರಲ್ಲಿ? ಪ್ರೀತಿಯಿಂದ ಅಮ್ಮಂಗೆ ನೋಡಿ ಇಲ್ಲಿ ಮಡೆ ಆರತಿ ಅಂತ ಇಲ್ಲಿ ಏನೇನಿರುತ್ತೆ ಅದರಲ್ಲಿ? ಹಾಂ ಹಾಂ ನೋಡಿ, ಇದು ಮಡೆ ಆರತಿ ಅಂದ್ಬಿಟ್ಟು ಮೊಸರನ್ನ ತಗೊಂಬಂದು ಇಲ್ಲಿ ಅರ್ಪಣೆ ಮಾಡ್ತಾರೆ. ಮೊಸರನ್ನ ಅಂದರೆ ತಪ್ಪಲೆಗೆ ಮೊಸರನ್ನ ಹಾಕ್ಬಿಟ್ಟು ಅದಕ್ಕೆ ಬೇವಿನ ಸೊಪ್ಪು ಹಾಕ್ಕೊಂಡು ಮಡೆಯಿಂದ ತಂದು ಕೊಡ್ತಾರೆ. ನೋಡಿ ಅರ್ಥ ಇದೇ ವಿಶೇಷ ದೇವಸ್ಥಾನದಲ್ಲಿ. ತುಂಬ ಚಿಕ್ಕ ದೇವಸ್ಥಾನ ಅಂತ, ಆದರೆ ತುಂಬ ಶಕ್ತಿ ಇದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಬನ್ನಿ. ಗೊತ್ತಾಗ್ತಿದೆಯಾ? ನೋಡಿ, ದೇವಸ್ಥಾನದಲ್ಲಿ ಎಲ್ಲ ಥರದ್ದು ಸಿಗುತ್ತೆ. ನಿಮಗೆ ಮೊದಲಕ್ಕೆ ಬೇಕಾದ್ರೆ ಕಟ್ಟಬೇಕು. ಚಿಕ್ಕ ದೇವಸ್ಥಾನ ಅಂತ ನಿಜವಾಗ್ಲೂ ಬೇಜಾರು ಮಾಡ್ಕೊಬೇಡಿ, ಬಟ್ ತುಂಬ ಪವರ್ಫುಲ್ ಇದೆ ದೇವಸ್ಥಾನ. ಇದು ಬಂದು ನೋಡಿ ಎಷ್ಟು ಚೆನ್ನಾಗಿದೆ. ನಿಮ್ಗೆ ಏನೇನು ಬೇಕು ನೋಡಿ, ಮಡ್ಲಕ್ಕಿ, ಬಳೆ, ಸೀರೆ, ತೆಂಗಿನಕಾಯಿ ಎಲ್ಲ ಸಿಗುತ್ತೆ. ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ. ಬಂದು ಯಾವತ್ತಾದರೂ ನಿಮಗೆ ಶುಕ್ರವಾರ ಮತ್ತು ಮಂಗಳವಾರ ಭಾನುವಾರ ಬನ್ನಿ. ತುಂಬ ಶಕ್ತಿ ಇರೋ ದೇವಸ್ಥಾನ, ಓಕೆನಾ? ನೋಡಿ, ಪುಟ್ಟ ದೇವಸ್ಥಾನ ಆದ್ರೂ ತುಂಬ ಚೆನ್ನಾಗಿದೆ. ಅಮ್ಮನವ್ರು ಚೆನ್ನಾಗಿ ನನಗಿಲ್ಲ ಬೇರೊಂದು ದೈವ, ಮಡಿಲಲಿ ಮಗುವಾದೆನು.
ಅಮ್ಮಂಗೆ ಮಡೆ ಆರತಿ ಎಲ್ಲ ಮಾಡ್ತೀವಿ. ಮಡೆ ಅರ್ಕೆ ಅಂದರೆ ಏನಂತ ಹೇಳಕ್ಕ? ಏನೇ ಒಂದು ಅರ್ಕೆ ಹೊತ್ಕೊಂಡು ಮಡೆ ಅರ್ಕೆ ಅಂದರೆ ನನಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ಮಡೆ ಆರತಿ ಅಂದ್ರೆ ಹಾಂ ಚಪ್ಪೆ ಅನ್ನ ಮಾಡ್ಬೇಕು ಅಮ್ಮಂಗೆ, ಹಾಂ 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 ಉಪವಾಸ ಐತಿ. ಹಾಂ ಹಾಂ ಆಮೇಲೆ ಟಮಟ ಮಾಡ್ಬೇಕು, ಹಾಂ ಹಾಂ ಕೋಳಿ ಕುಯ್ಬೇಕು, ಒಬ್ಬೊಬ್ರು ಮರಿ ಹೊಡಿತಾರೆ. ಅಂದರೆ ಉಪವಾಸ ಅಂದರೆ ಎಷ್ಟು ದಿನ ಉಪವಾಸ ದಿನ ಇರಬೇಕು? ಉಪವಾಸ ಇರ್ಬೇಕು. ಒಂದಿನ ಉಪವಾಸ ಇರಬೇಕು, ಅಕ್ಕಿ ತಂಬಿಟ್ಟಿನ ಆರತಿ. ಅಮ್ಮನ್ ಜಾತ್ರೆ ಹಾಂ 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 ಯುಗಾದಿ ಹಬ್ಬ ಆದ್ಮೇಲೆ. ಹಾಂ ಹಾಂ ಅದಕ್ಕೆ ನಾವು ವರ್ಷ ಬರ್ತೀವಿ. ಅಂದರೆ ಬರ್ತಾನೆ ಇರ್ತೀವಿ. ಹಾಂ ಓಕೆ ಅಕ್ಕ, ನೀವು ಮಡೆ ಆರತಿಗೆ ಸೇವೆ ಮಾಡ್ತೀನಿ ಉಪವಾಸ ಇದ್ದು ಅಂದ್ರಲ್ಲ, ಅದನ್ನ ಹೆಂಗೆ ಮಾಡೋದು? ಅವತ್ತಿನ ದಿವಸ ಊಟ ಮಾಡಲ್ಲ ನಾವು. ಓಕೆ, ಉಪವಾಸ ಇರಬೇಕು. ಹಾಂ ಆಮೇಲೆ ಬಾಯಿಗೆ ಹಾಕ್ಸ್ಕೊಳ್ಳೋರು ಉಪವಾಸ ಇರ್ತಾರೆ, ಗಡ್ಡ ಎಲ್ಲ ತುಳಿಯೋರು ಉಪವಾಸ ಇರ್ತಾರೆ. ಅಂದರೆ ಇಲ್ಲಿ ಜಾತ್ರೆ ಬಂದು ಯುಗಾದಿ ಹಬ್ಬ ಆದ ಶ್ರೀರಾಮನವಮಿ ದಿವಸ, ಶಿವರಾಮನವಮಿ ದಿವಸ. ಓಕೆ, ಇನ್ನೇನು ಹೇಳ್ತೀರಾ ದೇವಸ್ಥಾನದ ಬಗ್ಗೆ? ಈ ಅಮ್ಮ ತುಂಬಾ ಶಕ್ತಿ. ಅಮ್ಮನಿಂದನೇ ನಾವಿಬ್ರು ಒಂದಾಗಿರೋದು, ನಾವಿಬ್ರು ಇಷ್ಟಪಟ್ಟು ಮದ್ವೆ ಆಗಿರೋದು. ಓಕೆ ನೋಡಿ, ಎಲ್ಲ ಒಪ್ಕೊಂಡಿರೋದು ಈ ಅಮ್ಮನಿಂದನೇ. ನೋಡಿ ದೇವಸ್ಥಾನದಲ್ಲಿ ಅಕಸ್ಮಾತ್ ನೀವು ಇಷ್ಟಪಟ್ಟವ್ರನ್ನ ಮದುವೆ ಆಗಬೇಕು ಅನ್ನೋರು ಬೇಕಾದರೆ ಅಮ್ಮನ ಹತ್ರ ಬಂದು ಸಂಕಲ್ಪ ಮಾಡಿ ಹೋದರೆ ಖಂಡಿತವಾಗ್ಲೂ ನೀವು ಇಷ್ಟಪಟ್ಟವ್ರನ್ನ ಮದುವೆ ಆಗ್ಬೋದಂತೆ. ಅದಕ್ಕೆ ಉದಾಹರಣೆ ಈ ಜೋಡಿಗಳೇ. ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳೋಣ, ಸರಿನಾ? ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ಸ್ ಅಕ್ಕ, ಒಳ್ಳೆಯದಾಗಲಿ. ಹಾಂ ಸಂತಾನ ಉಳಿಯಲ್ಲ ಅಂತವ್ರು ಬಂದ್ಬಿಟ್ಟು ಒಂದು 3 ಟೈಮ್ ಅಮಾವಾಸ್ಯೆ ಪೌರ್ಣಮಿ ನಂಗೆ 3 ಟೈಮ್ ಬಂದ್ಬಿಟ್ಟು ಅಮ್ಮನವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ವರ್ಷಕ್ಕೊಂದು ಹಾಸ್ಕೊಂಡು ಹೋಗ್ತಾರೆ. ಓಕೆ, ಅವ್ರಿಗೆ ಒಳ್ಳೇದಾದ್ಮೇಲೆ ಅಮ್ಮನವ್ರಿಗೆ ಒತ್ತಲಾಗ್ಬಿಟ್ಟು ವರ್ಷಕ್ಕೊಂದ್ಸರಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಅಂದರೆ ಹುಷಾರಿಲ್ದಿದ್ದವರು ಬಂದು ಇಲ್ಲಿ ಹಾಕ್ಸ್ಕೊಂಡು ಹೋದ್ರೆ ಆಗುತ್ತೆ, ಮಕ್ಳು ಇಲ್ದಿದ್ದವರು ಬಂದು ನೀರು ಹಾಕ್ಸ್ಕೊಂಡು ಹೋದ್ರೆ ಇಲ್ಲಿ ಮಕ್ಕಳಾಗುತ್ತೆ, ಮತ್ತು ಮದುವೆ ಆಗಿಲ್ದಿದ್ದವ್ರಿಗೆ ಅವ್ರಿಗೆ ಆಗುತ್ತೆ. ಓಕೆ ಅಣ್ಣ, ಮತ್ತು ಇಲ್ಲಿ ಮಡೆ ಸೇವೆ ಅಂದ್ರಲ್ಲ ಅಣ್ಣ, ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್. ಅದು ಒತ್ತಲುಗಳು ವರ್ಷಕ್ಕೊಂದ್ಸರಿ ಬಂದ್ಬಿಟ್ಟು ಹಾಂ ಮಡೆ ಆರ್ಚಿ ಮಾಡ್ಕೊಂಡು ಅವ್ರದ್ದು ಏನೈತೆ ವರ್ಷಕ್ಕೊಂದ್ಸರಿ ಒತ್ತಲುಗಳಲ್ವಾ ಬಂದ್ಬಿಟ್ಟು ಮಾಡ್ಕೊಂಡು. ಓಕೆ ಓಕೆ, ನೋಡಿ ಇಲ್ಲಿದೆ ಎಲ್ಲ ತುಂಬಿದ ಬಿನ್ಗೆ, ಇಲ್ಲಿ ಇವರು ಹಾಕ್ತಾರೆ ನೀರನ್ನ, ನೀವು ಇಲ್ಲಿ ಬಂದು ಹಾಕ್ಸ್ಕೊಬೋದು. ಹಾಂ ಹಾಂ ನಾವು ಕಾರ್ಯ ಮಾಡ್ತೀವಿ, ನಮ್ಗೆ ಸಾಕಷ್ಟು ಒಳ್ಳೇದು ಮಾಡೈತೆ ಅಮ್ಮ. ಹಾಂ 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 ಹಾಗಾಗಿ ನಾವು ಮಾಡ್ತಾ ಇದೀವಮ್ಮ. ಹಾಂ ಹಾಂ ಹಾಂ, ಅಂದರೆ ಯಾವಾಗಾದರೂ ಬಂದು ಮಾಡ್ಬೋದಾ? ಅವ್ರ ಇಷ್ಟಾರ್ಥಗಳು ನೆರವೇರಾದ್ಮೇಲೆ ಮಾಡಬೇಕಾ ಅಥವಾ ಫಸ್ಟೇ ಬಂದು ಸಂಕಲ್ಪ ಮಾಡಬೇಕಾ? ಮಾಡ್ಬೋದು, ಫಸ್ಟ್ ಮಾಡ್ಬೋದು, ಅವ್ರ ಕಾರ್ಯ ಎಲ್ಲ ನೆರವೇರಿದ ಮೇಲೂ ಮಾಡ್ಬೋದು. ಯಾವ್ಯಾವ ವಿಷಯಕ್ಕೆ ಮಾಡ್ಬೋದು? ಯಾವ್ಯಾವ ವಿಷಯಕ್ಕೆ ಇದನ್ನು ಮಾಡ್ಬೋದು? ಹಾಂ ಹಾಂ ಹಾಂ, ಎಲ್ಲ ವಿಷಯಕ್ಕೂ ಮಾಡ್ಬೋದು. ಒಂದು ನಿಮಿಷ ನೋಡಿ, ಇವರು ಅರ್ಕೆ ಮಾಡ್ಕೊಂಡಿದ್ರಂತೆ, ಅವ್ರ ಆಸೆಗಳೆಲ್ಲ ನೆರವೇರಿದೆ, ಹಂಗಾಗಿ ಇವರು ಆರತಿ ಮಾಡಿ ಅಮ್ಮನವ್ರಿಗೆ ಅರ್ಪಿಸ್ತಾ ಇದ್ದಾರೆ ಈ ಥರ. ನೋಡಿ ಹಾಂ, ನೋಡಿ ಎಷ್ಟು ನೀವು ನಂಬ್ತಿರೋ, ಪುಟ್ಟ ದೇವಸ್ಥಾನ ಅಂತ ಅಲ್ಲ, ಮಹಿಮೆ ಜಾಸ್ತಿ ಇದೆ, ಹಾಗಾಗಿ ಇಲ್ಲಿಗೆ ಬನ್ನಿ ಅಂತ ಜನ ಹೇಳ್ತಿದ್ದಾರೆ. ಬನ್ನಿ, ಸರಿನಾ? ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಓಕೆ ಓಕೆ ನಾವು ವಾಸವಾಗಿರೋದು ಬೆಂಗಳೂರಲ್ಲಿ, ಓಕೆ ವಾಸವಾಗಿರೋದು. ಓಕೆ, ಆ್ಯಕ್ಚುಲಿ ನಮ್ಗೆ ಮದುವೆ ಆಗೋ ಹೊಸದಲ್ಲಿ ಒಂದು ವರ್ಷ ತುಂಬಿದ ಮೇಲೆ ನನಗೆ ತುಂಬ ಹುಷಾರಿಲ್ದಂಗೆ ಆಗೋಯ್ತು. ನಾನು ಆ್ಯಕ್ಚುಲಿ ದೇವರು ಇವೆಲ್ಲ ಅಂತ ನಿಂತಿರಲಿಲ್ಲ. ಓಕೆ, ಅವಾಗ ನಮ್ಮ ಅತ್ತೆಯವ್ರು ಬಂದ್ಬಿಟ್ಟು ದೇವ್ರ ಹತ್ರ ಬಾರಪ್ಪ ಅಂತಂದ್ರೆ ನನಗೆ ಯಾವ ದೇವ್ರ ಬೇಡ ಅಂತ ಅಂದಾಗ ನಮ್ಮ ಅತ್ತೆಯವರು ಭಾಳ ಹಿಂಸೆ ಮಾಡಿ ಕರ್ಕೊಬಂದ್ಬಿಟ್ಟು ಈ ಕೆಂಪಮ್ಮ ದೇವ್ರ ಹತ್ರ ಕರ್ಕೊಬಂದ್ಬಿಟ್ಟು ಒಳ್ಳೇದಾಗ್ತದೆ ಅಂತ ಅಂತೆಲ್ಲ ಕೇಳಿದ್ರು. ಅವಾಗ ನಾನು ಹೊಲದ ಮನಸ್ಸಲ್ಲಿ ಬಂದ್ಬಿಟ್ಟು ಈ ದೇವ್ರ ಹತ್ರ ಈ ದೇವ್ರ ಹತ್ರ ಬಂದಾಗ ಚಿಕ್ಕದ ಗುಡಿ ಅದು ಮೇಡಮ್, ಅದು ಚಿಕ್ಕ ಗುಡಿ. ನಾನು ದೇವ್ರು ನಂಬ್ತಿರ್ಲಿಲ್ಲ, ಸುಮಾರು ಜನ ಕೂತಿದ್ರು. ನಾನು ಈಚೆ ಬಂದ್ಬಿಟ್ಟು ಆಟೋದಲ್ಲಿ ಒಂದು ಎಡ ಬಿತ್ಕೊಂಡಿದ್ದೆ. ಅವಾಗ ಮುಂದೆ ಕರೆದ್ಬಿಟ್ಟು ಒಂದು ನಿಂಬೆಹಣ್ಣು ಇದೆಲ್ಲ ಕೊಟ್ಟು ನನಗೆ ಏನೇನಾಗುತ್ತೆ ಅಂತ ಎಲ್ಲ ನನ್ನ ಮನಸ್ಸಲ್ಲಿ, ನನ್ನ ದೇಹದಲ್ಲಿ ಎಲ್ಲ ಏನೇನಾಗುತ್ತೆ ಅಂತೆಲ್ಲ ಹೇಳಿದ್ರು. ಅಂದರೆ ಸರ್ ಇಲ್ಲಿ ಪಟ್ಟ ಹೇಳ್ತಾರಾ? ಪಟ್ಟ ನೋಡಿ ವೀಕ್ಷಕರೇ, ಏನು ಗೊತ್ತಾ ಫ್ರೆಂಡ್ಸ್, ಹೇಳ್ತಾ ಇರೋದು ಇವ್ರಿಗೆ ಹುಷಾರಿರ್ಲಿಲ್ವಂತೆ. ಹುಷಾರಿಲ್ಲದಾಗ ಇವ್ರ ಅತ್ತೆಯವರ ಬಲವಂತಕ್ಕೆ ಇವರು ದೇವರನ್ನು ನಂಬ್ತಾ ಇರಲಿಲ್ಲ. ಆದರೆ ಇವ್ರ ಅತ್ತೆಯವರ ನಂಬಿಕೆಗೋಸ್ಕರ ಇಲ್ಲಿಗೆ ಬಂದಾಗ ಇಲ್ಲಿರೋಂಥ ಸ್ವಾಮೀಜಿಗಳು ಪಟ್ಟ ಹೇಳಿ ಇವ್ರ ಜೀವನದಲ್ಲಿ ಏನೇನು ನಡೆದಿದೆ ಮತ್ತು ಇವ್ರ ದೇಹದಲ್ಲಿ ಏನಾಗಿದೆ ಅನ್ನೋದನ್ನ ಕರೆಕ್ಟಾಗಿ ಹೇಳಿದ್ದಾರೆ. ಅದಾದ ನಂತರ ಇವ್ರಿಗೆ ಏನಾಗಿದೆ ಅಂತ ಹೇಳಿ ಸರ್. ಅವಾಗ್ಲಿಂದ ನಾನು ದೇವ್ರಿದೆ ಅಂತ ಅಂದ್ಬಿಟ್ಟು ಇದೇ ದೇವ್ರನ್ನ ನಂಬಿ ಅವತ್ತಿಂದ ಆದಿಶಕ್ತಿ ಕೆಂಪಮ್ಮ ದೇವ್ರನ್ನ ಸ್ಮರಣೆ ಮಾಡ್ದಲ್ಲಿ ನಾನು ಹೊರಗಡೆನೂ ಹೋಗ್ತಾ ಇಲ್ಲ. ನಾನು ಏನೇ ಆಗ್ಬೇಕಾದ್ರೆ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಬೇಕಾದ್ರೂ ಕೂಡ ನಾನು ಈ ತಾಯಿನ ನಂಬಿ ನಾನು ಮುಂದೆ ಹೋಗ್ಬೋದು. ಅವತ್ತಿಂದ ನನಗೊಂದು ಒಳ್ಳೆ ಕೆಲಸ ಸಿಕ್ಕಿದೆ. ನಾನು ಒಳ್ಳೆ ನಮಗೆ ಆರೋಗ್ಯ ಭಾಗ್ಯ ಏನೋ ತೊಂದರೆ ಆದರೆ